ಇಂದು ದೇಶಾದ್ಯಂತ ಭಾರತ್ ಬಂದ್ಗೆ ಕಾರ್ಮಿಕ ಸಂಘಟನೆಗಳು ಕರೆ ನೀಡಿದ್ದಾವೆ. ಹಾಗಾದ್ರೆ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಯಾವ ರೀತಿ ಇರುತ್ತೆ? ಕೇವಲ ಪ್ರತಿಭಟನೆಗೆ ಮಾತ್ರ ಸೀಮಿತ ಆಗತ್ತಾ ಅಥವಾ ಸಾಕಷ್ಟು ಕಡೆಗೆ ಮುಷ್ಕರದ ಬಿಸಿ ತಟ್ಟಲಿದೆಯಾ? ಈ ಬಗ್ಗೆ ಮಾತಾಡಲಿಕ್ಕೆ 10 ಕಾರ್ಮಿಕ ಸಂಘಟನೆಗಳ ಒಕ್ಕೂಟದ ಸಂಚಾಲಕರಾದಂತ KV ಭಟ್ಟರಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್, ಇವತ್ತು ಮುಷ್ಕರ ಕರೆ ನೀಡಿದಿರಿ, ಯಾವ ರೀತಿ ಇದೆ ಸರ್? ಸರ್, ಮುಷ್ಕರ ಇವತ್ತು ಅಖಿಲ ಭಾರತ ಮಟ್ಟದಲ್ಲಿ ನಡೀತಾ ಇದೆ. ಸುಮಾರು 11 ಕೇಂದ್ರ ಕಾರ್ಮಿಕ ಸಂಘಟನೆಗಳು ಈ ಒಂದು ಅಖಿಲ ಭಾರತ ಮುಷ್ಕರಕ್ಕೆ ಕರೆ ನೀಡಿದ್ದಾವೆ. ಪ್ರಧಾನವಾಗಿ ಇದು ಕೈಗಾರಿಕಾ ಮುಷ್ಕರ. ಮುಖ್ಯವಾಗಿ ಕೇಂದ್ರ ಸರ್ಕಾರ ನವೆಂಬರ್ 21ನೇ ತಾರೀಕು ಏನೊಂದು 4 ಕಾರ್ಮಿಕ ಕೋಡ್ಗಳನ್ನು ಜಾರಿ ಮಾಡಿದ್ದಾರೆ. ಆ ಕಾರ್ಮಿಕ ಕೋಡ್ಗಳು ಕಾರ್ಮಿಕ ಸಮುದಾಯಕ್ಕೆ ಒಂದು ಮರಣ ಶಾಸನವಾಗಿ ಬಂದಿದೆ ಇವತ್ತಿನ ದಿನ. ಹಾಗಾಗಿ ಆ ಒಂದು ಕೋಡ್ಗಳನ್ನು ವಾಪಸ್ ತಗೋಬೇಕು ಅನ್ನೋದು ನಮ್ಮ ಒಂದು ಪ್ರಧಾನವಾದಂಥ ಬೇಡಿಕೆ ಇದೆ. ಅದಾದ ನಂತರ ಏನೊಂದು ನರೇಗಾ ಹಿಂದಿದ್ದಂಥ ಕಾಯ್ದೆಯನ್ನ ತಿದ್ದುಪಡಿ ಮಾಡಿಬಿಟ್ಟು ಅದಕ್ಕೊಂದು ಹೆಸರನ್ನ ಬೇರೆ ಕೊಟ್ಟಿದ್ದು ಅಲ್ಲದೇನೆ ಅದನ್ನ ಸಂಪೂರ್ಣವಾಗಿ ಮಾರ್ಪಾಟು ಮಾಡಿದ್ದಾರೆ. ಹಾಗಾಗಿ ಕಾರ್ಮಿಕರ ಜೊತೆಯಲ್ಲಿ ರೈತರು ಸಹ ಈ ಒಂದು ಹೋರಾಟದಲ್ಲಿ ಭಾಗವಹಿಸ್ತಾ ಇದ್ದಾರೆ. ನರೇಗಾ ಮತ್ತೆ ಹಿಂದಿರ್ತಕ್ಕಂಥ ಏನಿದೆ ರೂಪರೇಷೆನಲ್ಲೇ ಅದು ಮುಂದರಿಬೇಕು ಅನ್ನೋದು ಪ್ರಧಾನವಾದಂಥ ಬೇಡಿಕೆ. ಅದ್ರ ಜೊತೆಯಲ್ಲಿ ಏನೊಂದು ಇತ್ತೀಚೆಗೆ ಕೇಂದ್ರ ಸರ್ಕಾರ ತಂದಿರತಕ್ಕಂತಹ ವಿದ್ಯುತ್ ಕಾಯ್ದೆ ತಿದ್ದುಪಡಿ ಏನಿದೆ 25 ಅದ್ರ ಜೊತೆಯಲ್ಲಿ 26 ಸಹ ಮೊನ್ನೆ 15 ಜಾರಿ ಮಾಡ್ತಾ ಇದ್ದಾರೆ. ಈ ಎಲ್ಲವುದರಿಂದಾಗಿ ಏನಾಗುತ್ತೆ, ಖಾಸಗೀಕರಣ ದೊಡ್ಡ ಮಟ್ಟದಲ್ಲಿ ವಿದ್ಯುತ್ ಕ್ಷೇತ್ರದಲ್ಲಿ ನಡೀತಾ ಇದೆ. ಈ ಎಲ್ಲ ಬೇಡಿಕೆಗಳನ್ನಿಟ್ಕೊಂಡು ಅಖಿಲ ಭಾರತ ಮುಷ್ಕರ ನಡೀತಾ ಇದೆ. ದೇಶದಾದ್ಯಂತ ಅತ್ಯಂತ ಯಶಸ್ವಿಯಾಗಿ ನಡೆಯುವ ಸಾಧ್ಯತೆಗಳಂತೂ ಇದೆ. ಈ ಪ್ರತಿಭಟನೆಗೆ ಮಾತ್ರ ಸೀಮಿತ ಆಗತ್ತಾ ಅಥವಾ ಮುಷ್ಕರ ಬಂದ್ ರೀತಿ ಇರುತ್ತಾ? ಸರ್, ಈಗ ಕರ್ನಾಟಕದ ಕಡೆಗೆ ಬಂದ್ರೆ ನಮ್ಮ ಕಾರ್ಮಿಕ ಸಂಘಟನೆಗಳಿಂದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಸಮಾವೇಶಗಳನ್ನ ಮಾಡಿದ್ವಿ. ತಾಲೂಕು ಕೇಂದ್ರಗಳಲ್ಲೂ ಸಹ ಸಭೆಗಳನ್ನ ಮಾಡಿ ನಿನ್ನೆ ಮೊನ್ನೆ 2 ದಿನಗಳ ಕಾಲ ಬೈಕ್ ರ್ಯಾಲಿಗಳನ್ನ ಮಾಡಿದ್ದೀವಿ. ಮತ್ತೆ ಎಲ್ಲ ಕೈಗಾರಿಕಾ ಪ್ರದೇಶಗಳಲ್ಲಿ ಈಗಾಗಲೇ 14 ದಿನಗಳ ಮುಂಚೆ ನೋಟಿಸ್ ಅನ್ನ ಸಹ ಸರ್ವ್ ಮಾಡಿದ್ದೀವಿ. ನಾವು 12ನೇ ತಾರೀಕು ಅಖಿಲ ಭಾರತ ಮುಷ್ಕರದ ಭಾಗವಾಗಿ ಹೋಗ್ತಾ ಇದ್ದೀವಿ ಅಂತ ಹೇಳಿ. ಹಾಗಾಗಿ ಕೈಗಾರಿಕಾ ಮುಷ್ಕರ ಅತ್ಯಂತ ಯಶಸ್ವಿಯಾಗಿ ಕರ್ನಾಟಕದ ನಡೀತಿದೆ. ಬೆಂಗಳೂರಿನ ಹೊರವಲಯದಲ್ಲಿ ಬಿಡದಿ ಇರಬಹುದು, ಜಿಗಣಿ ಇರಬಹುದು, ನೆಲಮಂಗಲ ಇರಬಹುದು, ಪೀಣ್ಯದ ಪ್ರದೇಶಗಳಿರಬಹುದು, ಎಂಎಸ್ಎಂಇಗಳು, ಅದೇ ತರದಲ್ಲಿ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗಳು, ಅಲ್ಲೆಲ್ಲ ಉತ್ತಮವಾದಂತಹ ಪ್ರತಿಕ್ರಿಯೆ ಕಂಡು ಬಂದಿದೆ. ಈಗ ಸಾರಿಗೆ ಬಸ್ ಇರಬಹುದು, ಶಾಲಾ ಕಾಲೇಜ್ ಇರಬಹುದು, ಅಂಗಡಿ ಮುಂಗಟ್ಟುಗಳಿರ್ಬೋದು, ಇವರೇನ ಬೆಂಬಲ ಕೊಟ್ಟಿದ್ದಾರಾ? ಸರ್, ಶಾಲಾ ಕಾಲೇಜುಗಳು ಅದರ ವ್ಯಾನ್ ಡ್ರೈವರ್ಸ್ ನಮ್ಮ ಜೊತೆಲಿ ಇದೀವಿ ಅಂತ ಹೇಳಿದ್ದಾರೆ. ಅನೇಕ ಜನ ನಾವು ಕಪ್ಪು ಪಟ್ಟಿಯನ್ನ ಧರಿಸಿಕೊಂಡು ಹೋಗ್ತಾ ಇದ್ದೀವಿ. ಯಾಕಂದ್ರೆ ಶಾಲೆಗಳಲ್ಲಿ ಈಗ ಎಕ್ಸಾಮ್ಸ್ ನಡೀತಾ ಇರೋದ್ರಿಂದ ನಾವು ವ್ಯಾನ್ ಅನ್ನ ನಿಲ್ಸೋಕ್ಕಾಗಲ್ಲ, ಮಕ್ಕಳಿಗೆ ತೊಂದರೆ ಆಗುತ್ತೆ. ಆದ್ರೆ ವಿಚಾರವಾಗಿ ನಿಮ್ ಜೊತೆಲಿ ಇದೀವಿ ಅಂತ ಹೇಳಿ ಕಪ್ಪು ಪಟ್ಟಿಯನ್ನು ಧರಿಸಿಕೊಂಡ್ಬಿಟ್ಟು ಅನೇಕ ಕಡೆ ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಎಲ್ಲ ಸಂಘಟನೆಗಳು ಟೌನ್ ಹಾಲ್ ಅಲ್ಲಿ ಎಷ್ಟು ಗಂಟೆಗೆ ಸರ್ ಪ್ರತಿಭಟನೆ? ಟೌನ್ ಹಾಲ್ ಮುಂಭಾಗದಲ್ಲಿ ಸೇರೋದು ಅಂತಾಗಿದೆ. ನಿನ್ನೆ ಡಿಸಿಪಿ ಸಾಹೇಬರು ಸಹ ಕರೆಸಿ ಸಭೆಗಳನ್ನ ಮಾಡಿದ್ರು. ಅದ್ರ ಮುಂದ್ಗಡೆ ಯಾವುದೇ ತರದ ಪ್ರತಿಭಟನೆಗೆ ಆಸ್ಪದ ಇರೋದಿಲ್ಲ. ಯಾಕಂದ್ರೆ ಹೈಕೋರ್ಟ್ನ ಆರ್ಡರ್ಗಳಿದೆ, ಕಂಟೆಂಪ್ಟ್ ಆಗುತ್ತೆ ಅಂತ ಹೇಳಿದ್ರು. ಆದರೂ ಸಹ ನಾವು ಒಂದು ಸರ್ಕಾರಕ್ಕೆ ಒಂದು ಸ್ಪಷ್ಟವಾದಂತಹ ಸಂದೇಶ ಕೊಡಬೇಕು. ಸರ್ಕಾರ ಸಹ ಇವತ್ತು ಕರ್ನಾಟಕದಲ್ಲಿ ಈ ಲೇಬರ್ ಕೋಡ್ಗಳಿಗೆ ಕಾನೂನುಗಳನ್ನು ರೂಪಿಸಿದೆ. ಹಾಗಾಗಿ ಆ ಕಾನೂನುಗಳು ಸಹ ದೊಡ್ಡ ಮಟ್ಟದಲ್ಲಿ ಕಾರ್ಮಿಕರಿಗೆ ಹೊಡೆತಗಳನ್ನು ಬೀಳ್ತಾ ಇದೆ. ಹಾಗಾಗಿ ಮಾನ್ಯ ಸಚಿವರು, ಕಾರ್ಮಿಕ ಸಚಿವರು, ಮುಖ್ಯಮಂತ್ರಿಗಳು ಸಭೆ ಕರೆದು ನಮ್ಮ ಜೊತೆಲಿ ಚರ್ಚೆ ಮಾಡಬೇಕಂತ ಕೇಳ್ತಾ ಇದ್ದೀವಿ. ಕಾನೂನು ಉಲ್ಲಂಘನೆ ಸಹ ನಾವು ಮಾಡುವಂತ ಪ್ರಮೇಯ ಇವತ್ತು ಬೆಳಿಗ್ಗೆ 11ವರೆಗೆ ಟೌನ್ ಹಾಲ್ ಮುಂಭಾಗ ಇದೆ ಬೆಂಗಳೂರಿನಲ್ಲಿ. ಎಷ್ಟು ಜನ ಸರ್ ಭಾಗಿಯಾಗೋ ಸಾಧ್ಯತೆ ಇದೆ? ಸರ್, ಈಗಾಗಲೇ ನಾವು ಹೊರವಲಯದಿಂದ ಕೆಲವು ಜನರನ್ನು ಮಾತ್ರ ಕರ್ಕೊಂಡ್ ಬರ್ತಾ ಇದ್ದೀವಿ. ಯಾಕಂದ್ರೆ ಈಗಾಗಲೇ ಕೈಗಾರಿಕಾ ಪ್ರದೇಶಗಳಲ್ಲಿ ಅವರು ಬೈಕ್ ರ್ಯಾಲಿಗಳನ್ನ ಮಾಡಿ ಯಾವ ಫ್ಯಾಕ್ಟರಿಗಳು ಮುಚ್ಚಿಲ್ಲ ಅಲ್ಲೆಲ್ಲ ಹೋಗಿ ಫ್ಯಾಕ್ಟರಿಗಳನ್ನ ಮುಚ್ಚುವಂತಹ ಕೆಲಸಗಳನ್ನ ಹಾಕೊಂಡಿದ್ದಾರೆ. ಮತ್ತೆ ಅಲ್ಲೇ ಸಹ ಅವರು ಸಭೆಗಳನ್ನ ಮಾಡ್ತಾರೆ. ಆದರೆ ಬೆಂಗಳೂರು ನಗರ ಪ್ರದೇಶದವರು ಮತ್ತು ಅದೇ ತರದಲ್ಲಿ ಪೀಣ್ಯದ ಕೆಲವು ಕಾರ್ಮಿಕರು, ಸುಮಾರು 1,000ಕ್ಕೂ ಹೆಚ್ಚು ಜನ ಕಾರ್ಮಿಕರು ಇವತ್ತು ಟೌನ್ ಹಾಲ್ ಮುಂಭಾಗದಲ್ಲಿ ಸೇರುವ ಸಾಧ್ಯತೆಗಳಿದೆ. ಇದು ಕಾರ್ಮಿಕ ಸಂಘಟನೆ ಒಕ್ಕೂಟದ ಸಂಚಾಲಕರಾದ KV ಭಟ್ ಅವರ ಮಾತು. ಕ್ಯಾಮರಾ ಪರ್ಸನ್ ಶ್ರೀನಿವಾಸರ ಜೊತೆ ಶರಣು ಹಂಪಿ, ನ್ಯೂಸ್ 8.